ಹಾಯ್ ಫ್ರೆಂಡ್ಸ್, ಹಲೋ. ವಿ ಆರ್ ಗೋಯಿಂಗ್ ಟು ಇಸ್ಕಾನ್ ಟೆಂಪಲ್. ಇವಾಗ ನಾವು ಇಸ್ಕಾನ್ ಟೆಂಪಲ್ ಹೋಗ್ತಾ ಇದೀವಿ. ಆರಾಮ. ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತು ಹೋಗಿದ್ದು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡು ಹೊರಟಿದ್ವಿ. ಸುಮಾರು ನಾವು ಮನೆ ಬಿಟ್ಟಾಗ ಒಂದು 10 ಗಂಟೆ ಆಗಿತ್ತು. ಗಾಡೀಲಿ ಗ್ಯಾಸ್ ಖಾಲಿ ಆಗಿತ್ತು. ಅದಕ್ಕೆ ಫಸ್ಟ್ ಗ್ಯಾಸ್ ಹಾಕ್ಸೋಣ ಅಂದ್ಬಿಟ್ಟು ಗ್ಯಾಸ್ ಮುಂದ್ಕೊಂಡು ನಿಲ್ಲಿಸ್ಕೊಂಡು ಗ್ಯಾಸ್ ಹಾಕ್ಸ್ಕೊಂಡು ನಮ್ಮದೇ ಆಟೋದಲ್ಲಿ ಹೊರಟ್ವಿ. ಗ್ಯಾಸ್ ಎಲ್ಲ ಹಾಕ್ಸಾಯ್ತು, ಮುಂದಕ್ಕೆ ಹೊಡ್ತಾಯಿದ್ವಿ. ನನ್ನ ಮಗ ಬ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಮೊಬೈಲ್ ಇಸ್ಕೊಂಡು ಎಲ್ಲ ವೀಡಿಯೋಗಳನ್ನ ಚಿತ್ರೀಕರಣ ಮಾಡ್ತಾಯಿದ್ದ. ಉದ್ದಕ್ಕೂ ಎಲ್ಲ ದಾರಿ ಉದ್ದಕ್ಕೂ ಏನೇನು ಕಾಣಿಸುತ್ತೆ ಎಲ್ಲ ವ್ಯೂಸ್ ಎಲ್ಲ ಸುಮಾರಾಗಿ ಬ್ಲಾಗ್ ಮಾಡೋದಕ್ಕೆ ಬರುತ್ತೆ ಅವನಿಗೆ. ಹಾಗಾಗಿ ಒಂದಷ್ಟು ರಸ್ತೆ ಸುತ್ತಮುತ್ತ ಇದ್ದಂಥ ವ್ಯೂಸ್ಗಳನ್ನೆಲ್ಲ ತೋರಿಸ್ಕೊಂಡು ವಿಡಿಯೋ ಹಿಡ್ಕೊಂಡು ಬರ್ತಾಯಿದ್ದ. ಸಿಗ್ನಲ್ ಸಿಕ್ತು, ಜಯನಗರ ಸಿಗ್ನಲ್ ಬಿಡ್ತು. ಮತ್ತು ಅಲ್ಲಿ ಗೋವಿಂದರಾಜನಗರ ಪ್ಯಾನೆಲ್ ರೋಡ್ ನಾವು ಅಂಡರ್ ಪಾಸ್ನಲ್ಲಿ ಹೊರಟ್ವಿ. ಆಮೇಲೆ 1 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಇಸ್ಕಾನ್ ಟೆಂಪಲ್ಲು. ಹಾಗಾಗಿ ನಾವು ಸುಮಾರು ಒಂದು 10 ಗಂಟೆ ಅಷ್ಟೊತ್ತಿಗೆ ಬಿಟ್ವಿ. 10 ಗಂಟೆಗೆ ಹೊರಟ್ವಿ. ಒಂದು 11 ಕಾಲ ಅಷ್ಟೊತ್ತಿಗೆ ನಾವು ಅಲ್ಲಿ ಇಸ್ಕಾನ್ ಎಂಟ್ರೆನ್ಸ್ ಹತ್ರ ಬಂದ್ವಿ. ಎಂಟ್ರೆನ್ಸಲ್ಲಿ ಒಳಗಡೆ ಹೋದ್ವಿ. ಇದೆಲ್ಲ ಒಳಗಡೆ ಒಂದು ರೌಂಡ್ ಹಾಕ್ಕೊಂಡು, ಏಕೆಂದರೆ ಆಟೋಗೆ ಈ ಕಡೆ ಕಾರ್ಗಳು ನಿಲ್ಲಿಸೋ ಕಡೆ ಪಾರ್ಕಿಂಗ್ ಕೊಡಲ್ಲ. ಹಾಗಾಗಿ ಸೈಡಲ್ಲಿ ಇನ್ನೊಂದು ಕಡೆ ಪಾರ್ಕಿಂಗ್ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲಿಂದ ಇಳಿದ್ವಿ. ದರ್ಶನ ಅನ್ನೋ ಎಂಟ್ರೆನ್ಸ್ ಇತ್ತು, ಅಲ್ಲಿಂದ ಮೆಟ್ಲು ಹತ್ಕೊಂಡು ಮುಂದೆ ಹೋದ್ವಿ. ಅಲ್ಲೇ ಪಕ್ಕದಲ್ಲಿ ನಲ್ಲಿ ನೀರಿತ್ತು ಕೈಕಾಲು ತೊಳ್ಕೊಳ್ಳೋದಕ್ಕೆ. ಅಲ್ಲಿ ನಾನು, ನನ್ನ ಮಗ, ನನ್ನ ಹೆಂಡತಿ ಎಲ್ಲ ಕೈಕಾಲೆಲ್ಲ ತೊಳ್ಕೊಂಡ್ವಿ, ನೀರು ಹಾಕ್ಕೊಂಡು ಹೊರಟ್ವಿ. ನೋಡಿ, ಇದೆ ಎಂಟ್ರೆನ್ಸು. ಇಲ್ಲಿ 108 ಸಲ ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ 108 ಮೆಟ್ಲುಗಳಲ್ಲಿ ಹೇಳ್ಕೊಂಡು ಬಂದ್ವಿ. ಅದಾದಮೇಲೆ ಇಲ್ಲಿ ಮೆಟ್ಲುಗಳಲ್ಲಿ ಹತ್ಕೊಂಡು ಹೋಗ್ತಾಯಿದ್ವಿ. ನನ್ನ ಮಗ ವೀಡಿಯೋ ಮಾಡ್ತಲೇ ಇದ್ದ. ಇಲ್ಲಿಂದ ವ್ಯೂಸ್ ಚೆನ್ನಾಗೈತಪ್ಪ, ಮಾಡ್ತೀನಿ ಅಂದ. ಮತ್ತು ಇಲ್ಲಿ ಒಳಗಡೆ ವೀಡಿಯೋಗ್ರಫಿ ಇಲ್ಲ, ಬಟ್ ನಾನು ಗೊತ್ತಾಗದಂಗೆ ಜಾಬಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿದೆ ಒಳಗಡೆ ಎಲ್ಲ ಅಂದ್ಬಿಟ್ಟು ಇದು ಸ್ವಲ್ಪ ತೆಗ್ದಿದ್ದಷ್ಟೇ. ಸೂಪರಾಗಿದೆ, ಒಳ್ಳೆ ಸ್ವರ್ಗದ ಫೀಲ್ ಕೊಡುತ್ತೆ ಒಳಗಡೆ ಹೋಗ್ತಿದ್ದಂಗೆ. ಎಷ್ಟು ನೀಟಾಗಿದೆ ಅಂದರೆ ಇಸ್ಕಾನ್ ಟೆಂಪಲ್ಲು ಗ್ರೇಟ್, ಸಖತ್ತು ನೀಟಾಗಿದೆ. ನೋಡೋಕ್ಕೆ ಒಂದು ಆನಂದ. ನೋಡಿ, ಇದು ಹುಟ್ಟು ಸಾವು ಯಾವ ಥರ ಬರುತ್ತೆ, ಏಜ್ ಬೈ ಏಜ್ ಅನ್ನೋದನ್ನು ತೋರಿಸಿದ್ದಾರೆ.